ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಿದ್ದೀವಿ. ಏನಂದರೆ ನಮ್ಮ ಚಾನಲಲ್ಲಿ ಇವತ್ತು ನಾವು ರೆಸಿಪಿ ಮಾಡ್ತಿದ್ದೀವಿ. ಆ ರೆಸಿಪಿ ಏನಂತ ನೀವು ತಮ್ಮನೇಲಿ ನೋಡೇ ಇರ್ತೀರಾ. ಎಸ್ ಹೌದು, ನಾವು ಇದೊಂದು ಪಿಜ್ಜಾ ಮಾಡೋಣ ಅಂತ. ಅಂದರೆ ದೊಡ್ಡ ಮಟ್ಟದಲ್ಲೆಲ್ಲ, ಚಿಕ್ಕ ಮಟ್ಟದಲ್ಲಿ ಚಿಕ್ಕ ಬ್ರೆಡ್ ಪಿಜ್ಜಾ. ಎಸ್, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾವು ಬ್ರೆಡ್ ಪಿಜ್ಜಾ ಮಾಡೋದ್ರಿಂದ ಮೇನ್ ಇಂಗ್ರೀಡಿಯೆಂಟ್ ಬ್ರೆಡ್, ಆನಿಯನ್, ಟೊಮೆಟೊ, ಕ್ಯಾಪ್ಸಿಕಮ್, ಪನ್ನೀರ್, ಮಶ್ರೂಮ್, ಚೀಸ್, ಸಾಲ್ಟ್, ಬ್ರೆಡ್, ಪಿಜ್ಜಾ ಸಾಸ್, ಮಯೋನೈಸ್, ಟೊಮೆಟೊ ಕೆಚಪ್, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಆಗಿರೋದು ಒಂದು ರೆಡಿ ಇದೆ. ಸೊ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ನಾವಿತ್ತು ಬ್ರೆಡ್ ಪಿಜ್ಜಾ ಮಾಡೋಣ. ಇದರ ಮುಚ್ಚಳ ಹಾಕಬೇಕು, ತೆಗಿಬೇಕು, ಹಾಕಬೇಕು, ಹಾಕಬೇಕು, ತೆಗಿಬೇಕು. ಆಯಿತಾ? ಸ್ಪೂನ್ ಹಾಂ, ಬರ್ತೇನೆ. ಅವಳಿಗೆ ಎಷ್ಟು ಕೆಲಸ ಉಂಟು, ಒಂದೇ ಅಲ್ಲ ಸಾವಿರಾರು ಕೆಲಸ ಇರ್ತದೆ. ಎಸ್, ಈಗ ನೋಡಿದ್ರಲ್ಲ ಎಂತೆಲ್ಲ ಬೇಕು ಅಂತ. ಸೊ ಹಾಗಾದರೆ ಬನ್ನಿ, ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲ, ರೆಡಿ ಮಾಡುವ. ನಾವು ಇದಕ್ಕೆ ಈ ಒಂದು ಬೌಲ್ ತಗೊಂಡಿದ್ದೇನೆ. ಈ ಬೌಲ್ಗೆ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ. ಏನೆಲ್ಲ ವೆಜಿಟೇಬಲ್ಸ್ ಇತ್ತಲ್ಲ ಅದನ್ನೆಲ್ಲ ಇದರೊಳಗೆ ಹಾಕಿ ನಾವು ಫಸ್ಟ್ ಮಿಕ್ಸ್ ಮಾಡುವ. ನನಗೆ ಸಹ ಗೊತ್ತಿಲ್ಲ ಅಂತ ಸಂದಾಜಿಗೆ ಮಾಡಿ ಎಕ್ಸ್ಪೆರಿಮೆಂಟ್ ನಿಮ್ಮ ಮೇಲೆ. ನನ್ನ ಮಗಳದ್ದು ಅಲ್ಲಿ ಅಡುಗೆ ಆಗ್ತುಂಟು, ನಂದು ಇಲ್ಲಿ ಅಡುಗೆ ಆಗ್ತುಂಟು. ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಕೆಚಪ್ಪನ್ನ ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಪಿಜ್ಜಾ ಸಾಸನ್ನು ಹಾಕುವ. ಅದೆಂತ ಪಿಜ್ಜಾ ಸಾಸ್ ಬೇಸಿಗೆ ಹಾಕೋದು ಪಿಜ್ಜಾಕ್ಕೆ. ಇನ್ನು ಸ್ವಲ್ಪ ಮಯೋನೈಸ್ ಹಾಕುವ, ಸ್ವಲ್ಪ ಸಾಲ್ಟ್, ನಾವು ಮನೆಯಲ್ಲೇ ಪುಡಿ ಮಾಡಿದಂತಹ ಪೆಪ್ಪರ್ ಪೌಡರ್, ಸ್ವಲ್ಪ ಖಾರಕ್ಕೆ. ಇದನ್ನೆಷ್ಟನ್ನು ಮಿಕ್ಸ್ ಮಾಡುವ, ಚೆನ್ನಾಗಿ ಮಿಕ್ಸ್ ಮಾಡುವ. ಟೇಸ್ಟ್ ಹಾಕು, ಮುಚ್ಚಳ ಹಾಕು. ಬಟರ್ ಇತ್ತು, ಬಟರ್ ಹಾಕಿ. ಆಯಿತಾ? ಬಟರ್ ಹಾಕಬೇಕು. ಎಸ್, ಬಟರ್ನ ಇಲ್ಲಿಗೆ ಹಾಕೋದಾ ಇಲ್ಲಿಗೆ ಹಾಕೋದಾ ಅಂತ ಆಲೋಚನೆ ಮಾಡ್ತೀನಿ. ಹೇಗೆ ಮಾಡಿದ್ದು ಚಂದ ಬರ್ಬೋದು ಅಂತ. ಇದು ಗಟ್ಟಿಯಾಗಿದೆಯಾ? ಇದು ಸ್ವಲ್ಪ ನೀರು ಮಾಡಬೇಕು. ಬಟರ್ನ ನಾವೊಂದು ಪಾತ್ರೆಗೆ ಹಾಕಿ ನೀರು ಮಾಡಿ ತರ್ತೇನೆ. ಒಂದು ಬ್ರೆಡ್ ತೆಗೊಂಡು ಸ್ವಲ್ಪ ಬಟರ್ ಹಾಕುವ, ಅದರ ಮೇಲೆ ಸ್ವಲ್ಪ ಚೀಸ್ ಹಾಕುವ. ಚೀಸ್ ಹಾಕಿ ಅದರ ಮೇಲೆ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕುವ. ಓಕೆನಾ? ಅದರ ಮೇಲೆ ಮತ್ತೆ ಚೀಸ್ ಹಾಕುವ. ಅದು ಪಫಿಯಾಗಿ ಬರ್ತದೆ. ನಿಮಗೆ ಎಷ್ಟು ಚೀಸ್ ಬೇಕು ಅಷ್ಟು ಹಾಕ್ಕೊಳ್ಳಿ. ಇದರಲ್ಲಿ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಅದನ್ನು ಇದ್ರಲ್ಲಿ ಹಾಕ್ತೇನೆ. ಇಷ್ಟೊತ್ತು ಮತ್ತೆ ನಾನು ಹಿಂದಿಯಲ್ಲಿ ಮಾತಾಡಿದ್ದ. ಎಸ್, ಇದು ಈಗ ರೆಡಿ ಆಯಿತು, ಒಂದು ಪಿಜ್ಜಾ. ಹೀಗೆ ನಾವು ಎಷ್ಟು ಜನ ಇದ್ದೀವಿ ಅಷ್ಟು ಜನರಿಗೆ ಮಾಡೋಣ. ಈಗ ಥರ 4-5 ಪೀಸ್ ರೆಡಿ ಮಾಡೋಣ. ಈಗ ನಮ್ಮ ಗೆಸ್ಟ್ ಬಂದಿದ್ದಾರೆ, ಗೆಸ್ಟ್ ಅಡುಗೆ ಮಾಡ್ತಾರಂತೆ. ಅವ್ರ ಪರವಾಗಿ ನಾನು ಗೆಸ್ಟಿಗೆ ಅಂತ ಅಡುಗೆ ಮಾಡಿಕೊಡ್ತೇನೆ. ಆಯಿತಾ? ವಾವ್, ನೋಡು, ವಾವ್, ಇದೇನು ಚೀಸ್. ಏನು ಮಗಳ ಇದು? ಚೀಸ್. ಇದರಲ್ಲಿ ಏನೆಲ್ಲ ಇದೆ? ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್, ಪನ್ನೀರ್, ಮಶ್ರೂಮ್. ಅದರ ಮೇಲೆ ಜಿಂಗ್ 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 ಜಿಂಗ್. ನೀನು ಹಾಕ್ತೀಯಾ? ಅದೋಳು ಹಾಕ್ತಾರಂತ. ಅವಳಿಗೆ ಅದು ಆಟ ಆಡಿದಾಗ ಆಗ್ತುಂಟು. ಇದನ್ನು ಕಾವಲಿಯಲ್ಲಿ ಕೂಡ ಬಿಸಿ ಮಾಡ್ಬೋದು, ತವದಲ್ಲಿ. ನಮ್ಮ ಹತ್ರ ಏರ್ ಫ್ರೈಯರ್ ಇದೆ, ನಾವು ಅದರಲ್ಲಿ ಬಿಸಿ ಮಾಡುವ. ಕಾವಲಿಯಲ್ಲಿ ತವದಲ್ಲಿ ಇಟ್ಟು ಬಿಸಿ ಮಾಡ್ಬೋದು. ಬನ್ನಿ ಇಡುವ. ಈಗ ಇದನ್ನು ನಾವು ಏರ್ ಫ್ರೈಯರಲ್ಲಿ ಕುಕ್ ಮಾಡುವ. ಎಸ್, ಪಿಜ್ಜಾ ರೆಡಿ ಅಂದ್ಕೊಂಡಾಗಿದೆಯಾ? ಎಸ್, ಇನ್ನೂ ಸ್ವಲ್ಪ ಡ್ರೈ ಬೇಕಾದರೆ ನಿಮಗೆ ಡ್ರೈ ಮಾಡ್ಬೋದು. ಇಷ್ಟು ಸಾಕಂದರೆ ಇಷ್ಟು ಸಾಕು. ನಮ್ಮ ಪಿಜ್ಜಾ ರೆಡಿಯಾಗಿದೆ. ವಾವ್, ಗಮ್ ಅಂತ ಬರ್ತಾರೆ ನೋಡಿ ಸ್ಮೆಲ್. ಅವಳಿಗೆ ಬೇಕಂತೆ. ಅವಳಿಗೆ ನಾವು ಅದೆಲ್ಲ ಕೊಡೋದಿಲ್ಲ. ನಾವು ಅವಳಿಗೆ ಈರುಳ್ಳಿ ಮಾತ್ರ ಅಭ್ಯಾಸ ಮಾಡಿದ್ದೇವೆ. ಎಲ್ಲಿ ಹೋದರೂ ಅವಳಿಗೆ ಒಂದಿಷ್ಟು ಈರುಳ್ಳಿ ಕೊಟ್ಟರೆ ತಿಂತಾ ಇರ್ತಾಳೆ. ಅದು ಆರೋಗ್ಯಕ್ಕೂ ಒಳ್ಳೆಯದು. ಅವಳು ಅದನ್ನೇ ಕೇಳ್ತಿದ್ದಾಳೆ, ಆನಿಯನ್ ಕೊಡಿ ಅಂತ. ಕಟ್ ಮಾಡಿ ನೋಡುವ ಒಂದು ಒಳಗಡೆ ಹೇಗೆ ಆಗಿದೆ ಅಂತ. ಆಹಾ, ಸೂಪರ್. ನೋಡಲಿಕ್ಕೆ ಅಂತೂ ಸಕ್ಕತ್ತಾಗಿ ಬಂದಿದೆ. ಹಾಗೆ ಟೇಸ್ಟ್ ಹೇಗಿದೆ ಅಂತ ಈಗ ಟೇಸ್ಟ್ ನಾನು ನೋಡ್ತೀನಿ ಫಸ್ಟ್. ವಾವ್, ಚೀಸಿ.
ಸುಮ್ಮನೆ ಹೇಳ್ಬೇಡಿ ರಿಯಲ್ ಆಗಿ ನಿಜವಾಗ್ಲೂ ಚೆನ್ನಾಗಿದೆ. ಚೀಸಿ ಪಫಿಯಾಗಿ ಬಂತೆ. ಇಷ್ಟು ಬೇಕಾದ್ದು ಸಾಕಲ್ಲ ಇನ್ನೂ ಬೇಕಾಗಬೇಕಾ? ಇಷ್ಟು ಸಾಕು, ಕರೆಕ್ಟ್ ಇದೆಯಾ? ನಿಂಗೂ ಬೇಕಾ? ನಂಗೆ ಇದು ಕರೆಕ್ಟ್ ಇದೆ ಅನಿಸುತ್ತೆ. ಕರೆಕ್ಟ್ ಇದೆಯಾ? ಮೀನ್ಸ್ ಸ್ವಲ್ಪ ಜ್ಯೂಸಿ ಉಂಟಾ? ನಿಜವಾಗ್ಲೂ ಸೂಪರ್ ಆಗಿದೆ. ಹೌದು, ನನಗೆ 500 ರೂಪಾಯಿ 600 ರೂಪಾಯಿ ಕೊಟ್ಟು ಬ್ರೆಡ್ಡಲ್ಲಿ ಮಾಡಿರೋದ್ರಿಂದ ಲಾಸ್ಟಿಗೆ ಸ್ವೀಟ್ ಆಗ್ತದೆ. ನಾವೇನಾದರೂ ಲಾಸ್ಟ್ ಟೈಮ್ ನಾವು ಮಾಡಿದ್ವಲ್ಲ ಮನೆಯಲ್ಲಿ, ಅದು ಬೇರೆ ಅಲ್ಲ. ಹಾ. ಇದು ಭಾರಿ ಚಂದ ಉಂಟು. ಆ ಥರ ಮಾಡ್ತಿದ್ರೆ ಸೇಮ್ ಅದುವೇ ಆ ಪಿಜ್ಜಾಗೆ. ಇದು ಬೇಕಂತ ಅವಳಿಗೆ. ಇದು ಬ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಸ್ವೀಟ್ ಸಿಗ್ತದೆ ಎಂಡಲ್ಲಿ. ಭಾರಿ ಚಂದ ಉಂಟು, ಭಾರಿ ಚಂದ ಉಂಟು. ಅಜ್ಜನಿಗೆ ಪಿಜ್ಜಾ ಕೊಡುವ? ಅಯ್ಯೋ, ನಾನು ನೀರುಳ್ಳಿದು ಅಂಗಡಿ ಇಡಬೇಕಷ್ಟೇ ಇನ್ನು. ಅಲ್ಲ, ನೀರುಳ್ಳಿ ಎಲ್ಲ ಖಾಲಿ ಆಯಿತು ಹೆಕ್ಕಿ. ಈಗ ನಾವು ಈ ಪಿಜ್ಜಾನ ಪಸಿದೆಯ ಅಜ್ಜನಿಗೆ ಕೊಡೋಣ. ಅಜ್ಜಿಗೆ ನೀನು ಪಿಜ್ಜಾ ಮಾಡಿದಲ್ಲ? ನೀನು ಮಾಡಿದ್ದ? ನೀನು ಮಾಡಿದ್ದ? ಕೊಡಿ ಅಜ್ಜನಿಗೆ, ಕೊಡಿ ಅಜ್ಜನಿಗೆ, ಕೊಡಿ ಅಜ್ಜನಿಗೆ. ಅಲ್ಲಿ ಅಜ್ಜನಿಗೆ ನಂಗೆ ಎಲ್ಲಿ ಕೊಡ್ಬಿಟ್ಟ? ಈಗ ಸರಿ, ಇವಳಿಗೆ ನಿಮಗೆ ಈಗ ನಮ್ದೆಲ್ಲ ಆಯ್ತು. ತಿಂದು ಹೇಗಿದೆ ಅಂತ ಹೇಳಿ ನಿಮ್ಮ ಸೊಸೆದ್ದು. ಇಲ್ಲಿ ಸೂಪರ್ ಚೆಂದಾಗಿದೆ. ಚೆನ್ನಾಗಿದೆ. ಅಯ್ಯೋ ಮಗನ, ನನ್ನ ಸೊಸೆ ಇಷ್ಟೆಲ್ಲ ಮಾಡ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಎಂತ ಡ್ರಾಮಾ ಮಾಡ್ತಾರೆ. ಹೇಳಿ ಮಾಡಿ. ವಾ, ಇದೆಲ್ಲ ಎಕ್ಸ್ಟ್ರಾ ಅಂಗಡಿಯಿಂದ ಇದು ಚೆಂದಾಗಿದೆ ಮಾಡಿದ್ದು. ಮಗ ಒಳ್ಳೆ ಕಾಂಪ್ಲಿಮೆಂಟ್. ಅಂಗಡಿಗಿಂತ ಸೂಪರ್ ಅಂತೆ. ಸಪ್ರೇಟ್ ಲಾಗ್ ಆಗ್ತದೆ. ಅಯ್ಯೋ ನೋಡಿ, ನಮ್ಮ ಮುದ್ದು ಮಗ ಲಾಗ್ ಮಾಡ್ತಿದ್ದಾರೆ. ನಿನ್ನ ಚಾನಲ್ ಯಾವುದಮ್ಮ? ಯಾವ ಚಾನಲ್ ಗೋಳಿ? ಆಗಿಂದ ರೆಕಾರ್ಡ್ ಆಗ್ತಿದೆ. ಎಷ್ಟು ನಿಮಿಷ ಆಗಿದೆ? 2 ನಿಮಿಷ. ಅದು ಕಟ್ ಮಾಡಿ ಆನ್ ಮಾಡಿ, ಕಟ್ ಮಾಡಿ ಆನ್ ಮಾಡಿ. ಅರ್ಧ ಗಂಟೆ ಫುಟೇಜ್ ಇರ್ಬೋದು. ಒಳ್ಳೆ ಲಾಗ್ ಮಾಡ್ತಿದ್ದಾಳೆ. ಅದನ್ನು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋನ ಚೆನ್ನಾಗಿ ಓಡಿದರೆ ನನ್ನ ಗಂಡನ ಕೈಲಿ ಅಡುಗೆ ಮಾಡಿಸ್ತೇನೆ. ಗಂಡನ ಕೈಲಿ ಅಡುಗೆ ಮಾಡಿಸೋ ಬ್ಲಾಗ್ ನಿಮಗೆ ಬೇಕು ಅಂದರೆ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಇವತ್ತಿನ ಈ ವಿಡಿಯೋ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.